ಬೀದಿ ನಮಾಜ್ ಅನ್ನ ಮಾಡಿದೆ ಹುಷಾರ್. ಯುಪಿಯಲ್ಲಿ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ ಸಿಎಂ ಯೋಗಿ. ಬೀದಿ ನಮಾಜ್ ಅನ್ನ ಮಾಡಿದ್ರೆ ಹುಷಾರ್ ಅಂತ ಖಡಕ್ ಆದೇಶ ಹೊರಡಿಸಿದ್ದಾರೆ ಸಿಎಂ ಯೋಗಿ. ಬಕ್ರೀದ್ ಆಚರಣೆಗೆ ಕ್ಷಣ ಗಣನೆ ಹೊತ್ತಲ್ಲೇ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಾಜ್ಗೆ ಸ್ಥಳವಿಲ್ಲ ಅಂದ್ರೆ ಜನಸಂಖ್ಯೆ ಕಡಿತ ಮಾಡಿ, ರಸ್ತೆಗೆ ಇರೋದು ಜನರ ಓಡಾಟ, ರಸ್ತೆಗಳು ಇರೋದೇನೋ ಜನರ ಓಡಾಟವನ್ನ ಮಾಡ್ಲಿ ಅಂತ, ಅದನ್ನ ಹೊರತುಪಡಿಸಿ ನಮಾಜ್ಗೆಲ್ಲ ನಿಗದಿತ ಪ್ರಾರ್ಥನಾ ಸ್ಥಳಗಳಲ್ಲಿ ಪಾಳಿಗಳಲ್ಲಿ ನಮಾಜನ್ನ ಮಾಡಿ. ನಿಮ್ಮನ್ನ ನಮಾಜ್ ಮಾಡಬೇಡಿ ಅಂತ ನಾವು ತಡೀತಾ ಇಲ್ಲ, ರಸ್ತೆಗಳಿರೋದು ಓಡಾಟವನ್ನ ಮಾಡ್ಲಿಕ್ಕೆ, ಎಲ್ರಿಗೂ ಕೂಡ ಸಾರ್ವಜನಿಕರು ಎಲ್ರಿಗೂ ಕೂಡ ಸಮಾಜಕ್ಕಿರೋದು. ಬಟ್ ನಮಾಜ್ ಮಾಡ್ಲಿಕ್ಕಲ್ಲ, ನಿಗದಿತವಾದಂತಹ ಸ್ಥಳ ಏನಿದೆ, ಪ್ರಾರ್ಥನಾ ಸ್ಥಳಗಳು ಏನಿದೆ ಅಲ್ಲಿ ಮಾಡಿ. ನೀವು ನಾವೇನೋ ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ, ಸಾಧ್ಯವಾಗದೇ ಇದ್ದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಿ ಅಂತ ಹೇಳಿ ವಾರ್ನ್ ಕೊಟ್ಟಿದ್ದಾರೆ. ಕಾನೂನನ್ನ ಪಾಲಿಸಿ, ಇಲ್ಲವೇ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ನೀವು ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿ ಮಾಡುವುದನ್ನ ನಾವು ಯಾವತ್ತಿಗೂ ಕೂಡ ಒಪ್ಕೊಳ್ಳೋದಿಲ್ಲ. ರಸ್ತೆಗಳಿರೋದು ಓಡಾಡೋದಕ್ಕೆ, ಇಂತಹ ತಮಾಷೆಗಲ್ಲ. ರಸ್ತೆಯನ್ನ ನಿರ್ಬಂಧಿಸಲು ಯಾರಿಗಾದ್ರೂ ಯಾವ ಹಕ್ಕಿದೆ? ಎಲ್ರಿಗೂ ಸಮಾನ ರಸ್ತೆ ಅಂದಮೇಲೆ, ಅದು ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಾನ, ಎಲ್ಲ ಧರ್ಮದವರು ಕೂಡ ಓಡಾಡ್ಲಿಕ್ಕೆ ಅಂತ ಹೇಳಿ ಸಾರ್ವಜನಿಕ ಸ್ವತ್ತದು. ಅವರು ಗೊತ್ತುಪಡಿಸಿದಂತಹ ಸ್ಥಳಗಳಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ಲಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಇವ್ರು ಮಾಡ್ತಾ ಇರೋದು ಏನು? ಇನ್ನೊಂದ್ಸಲ ರಿಪೀಟ್ ಆದ್ರೆ ಇದು ಖಂಡಿತವಾಗಿ ಇದು ಖಡಕ್ ಎಚ್ಚರಿಕೆ ಅಂತ ಹೇಳಿ ಈಗಾಗಲೇ ವಾರ್ನ್ ಮಾಡಿದ್ದಾರೆ. पूछते हैं साहब आपके यहाँ यूपी में क्या सड़कों पे सचमुच नमाज नहीं होती? मैं कहता हूं कतई नहीं होती है, आप जाके देख लो, नहीं होती है। अरे सड़कें चलने के लिए है या कोई भी व्यक्ति आकर के चौराहे पे आके तमाशा बना देगा? क्या अधिकार है उसको सड़क रोकने का? आवागमन बाधित करने का कौन सा अधिकार है? जहां उसका स्थल होगा वहां जाके करें। उन लोगों ने मुझसे कहा साहब कैसे होगा, हमारी संख्या ज्यादा है। हमने कहा शिफ्ट में कर लो, तुम्हारे घर में रहने की जगह नहीं है तो भाई संख्या नियंत्रित कर लो, और नहीं है सामर्थ्य क्यों बेकार आगे संख्या बढ़ाई जा रहे हैं। और ये चाहिए आपको कि अगर आपको सिस्टम के साथ रहना है तो याद करना, हम उन नियम और कानून को मानना शुरू करें। कानून का राज होगा, कानून के राज को सबको समान रूप से लागू करेंगे। नमाज पढ़नी आवश्यक है, आप शिफ्ट में पढ़िए, हम उसको रोकेंगे नहीं, लेकिन सड़क पर नहीं। सड़क चलने के लिए एक आम नागरिक के, एक बीमार व्यक्ति के लिए, एक आम नागरिक के लिए, एक कामगार के लिए, एक कर्मचारी के लिए, एक सामान्य नागरिक के लिए, एक व्यापारी के लिए हम सड़क को बाधित नहीं करने देंगे। सरकार का नियम सार्वभौम है, सबके लिए समान रूप से लागू होता है। हमने सबको कहा, हमने कभी नहीं चलने देंगे, अराजकता नहीं सड़कों पे फैलने देंगे। प्यार से मानेंगे ठीक बात है, नहीं मानेंगे तो दूसरा तरीका अपनाएंगे। हमारा काम है संवाद बनाना। आप संवाद से मानेंगे, संवाद से, नहीं तो संघर्ष से भी देख लो। बरेली में लोगों ने हाथ आजमाने का कार्य किया, देख लिया ताकत। इसलिए सरकार उन ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತಹ ಅರುಣ್. 2019ರಲ್ಲೇ ಆದೇಶವನ್ನ ತಂದ್ರು ಕೂಡ, ಬ್ಯಾನ್ ಮಾಡಿದ್ರು ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತಂದ್ರೆ ಕಾನೂನಿನ ಬಗ್ಗೆ ಅಷ್ಟು ಕೇರ್ಲೆಸ್ ಮಾಡ್ತಾರಾ ಇವರು ಅಂತ ಹೇಳಿ ಕೂಡ ಎಲ್ರಿಗೂ ಕೂಡ ತೊಂದರೆ ಆಗುವಂತಹ ವಿಚಾರಗಳು ಇದು. ಇದ್ರ ಬಗ್ಗೆ ಏನ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಯೋಗಿ ಅವರು, ಏನಿದೆ ಮಾಹಿತಿ? ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಾಜ್ಗೆ ಯಾರ ವಿರುದ್ಧನೂ ಇಲ್ಲ, ನಮಾಜನ್ನು ಯಾರು ವಿರೋಧಿಸಲೂ ಇಲ್ಲ. ಆದರೆ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ಬೀದಿಯಲ್ಲಿ ನಮಾಜ್ ಮಾಡೋದಿದೆಯಲ್ಲ, ರಸ್ತೆಗಳಲ್ಲಿ ನಮಾಜ್ ಮಾಡೋದಿದೆಯಲ್ಲ, ಇದಕ್ಕೆ ಮಾತ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೀವು ಮಸೀದಿಗಳಲ್ಲಿ ನಮಾಜ್ ಮಾಡಿ, ಯಾರು ಬೇಡ ಅನ್ನೋದಿಲ್ಲ. ಪ್ರಾರ್ಥನಾ ಮಂದಿರಗಳಲ್ಲಿ ನಮಾಜ್ ಮಾಡಿ, ಯಾರು ಬೇಡ ಅನ್ನೋದಿಲ್ಲ. ಮನೆಗಳಲ್ಲಿ ನಮಾಜ್ ಮಾಡಿ, ಯಾರು ಅದಕ್ಕೆ ವಿರೋಧ ಇಲ್ಲ. ಆದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ನಡು ರಸ್ತೆಗೆ ಬಂದು, ಅದು ದಿನದಲ್ಲಿ 5 ಬಾರಿ
ರಸ್ತೆ ಟ್ರಾಫಿಕ್ ನ ಜಾಮ್ ಮಾಡಿ ರಸ್ತೆ ತುಂಬಾ ನಮಾಜ್ ಮಾಡ್ತಾ ಕೂತ್ಕೊಂಡ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಇದು ಮಾಡಬೇಡಿ ಅಂತ ಹೇಳ್ತಾ ಇರುವಂತದ್ದು. 2019 ಉತ್ತರ ಪ್ರದೇಶ ಸರ್ಕಾರ ರಸ್ತೆಗಳಲ್ಲಿ ನಮಾಜ್ ಮಾಡೋದನ್ನ ನಿಷೇಧಿಸಿದೆ. ಅದರಲ್ಲೂ ಕೂಡ ಮೀರತ್, ಅಲಿಗಢ, ಬರೇಲಿ, ಲಕ್ನೋ ಇಲ್ಲೆಲ್ಲ ಈ ನಮಾಜ್ ಮಾಡುವ ಕಾರಣದಿಂದಾಗನೇ ಭಾರಿ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಇತ್ಯಾದಿಗಳೆಲ್ಲ ಆಗ್ತಾ ಇತ್ತು. ಹಾಗಾಗಿ 2019 ಅವರು ನಿಷೇಧ ಮಾಡಿದ್ದಾರೆ. 2019 ನಿಷೇಧ ಮಾಡೋದಕ್ಕೂ ಕಾರಣ ಆಗಿದ್ದೇನು, 2018 ಮದ್ರಾಸ್ನ ಹೈಕೋರ್ಟ್ ಪೀಠ ಒಂದು ತೀರ್ಪು ಕೊಟ್ಟಿತ್ತು. ಮದ್ರಾಸ್ನ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ಕಿರುಬಾಕರನ್ ಮತ್ತೆ ನ್ಯಾಯಮೂರ್ತಿ ಕೃಷ್ಣನ್ ರಾಮಸ್ವಾಮಿ ಅವರ ನೇತೃತ್ವದ ಪೀಠ ಸ್ಪಷ್ಟವಾಗಿ ಹೇಳಿತ್ತು. ನೋಡಿ, ಆ ತೀರ್ಪಿನಲ್ಲಿ ಹೇಳ್ತಾ ಇರುವಂತದ್ದು, ಪ್ರತಿಯೊಬ್ಬರಿಗೂ ಕಾನೂನು ಪ್ರಕಾರ ಪೂಜಾ ಸ್ಥಳ ಅಥವಾ ನಿವಾಸದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅರ್ಹರಾಗಿದ್ದಾರೆ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಅವರು ಹಾಗೆ ಮಾಡುವಂತಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಮಾಡುವಂತಿಲ್ಲ. ಇದನ್ನ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮಾಜ್ ಮಾಡೋದಾದ್ರೂ ಹೇಗೆ, ಮನಸ್ಸಿಗೆ ಬಂದ ಜಾಗದಲ್ಲೆಲ್ಲ ನಮಾಜ್ ಮಾಡಬೇಕು ಅಂತ ಖಂಡಿತವಾಗಿ ಕುರಾನ್ನಲ್ಲಾಗ್ಲಿ ಮುಸ್ಲಿಂ ಧರ್ಮ ಗುರುಗಳಾಗ್ಲಿ ಯಾರು ಕೂಡ ಹೇಳಿಲ್ಲ. ಅಲ್ಲಿ ಹೇಳ್ತಾರೆ ನೋಡಿ ಸ್ಪಷ್ಟವಾಗಿ, ನಮಾಜ್ ಮಾಡೋದು ಹೇಗೆ ಅಂತಂದ್ರೆ ದಿನದಲ್ಲಿ 5 ಬಾರಿ ಪಶ್ಚಿಮದಲ್ಲಿ ಕಾಬಾ ಕಡೆಗೆ ತಿರುಗಿಕೊಂಡು ನಮಾಜ್ ಮಾಡಬೇಕು. ಆ ನಮಾಜ್ ಮಾಡಬೇಕಾದ್ರೆ ಯಾವ ಸ್ಥಳದ ನಮಾಜ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾರೆ. ನಮಾಜ್ ಮಾಡುವ ಸ್ಥಳ ಮೈಲಿಗೆ, ಧೂಳು, ಕಸದಿಂದ ಮುಕ್ತವಾಗಿರಬೇಕು. ಅಗತ್ಯವಾದಲ್ಲಿ ಮಾತ್ರ ಮುಸಲ್ಲ ಅಥವಾ ಚಾಪೆಯನ್ನು ಬಳಸ್ತಾರಲ್ಲ, ಆ ಒಂದು ಬಟ್ಟೆಯನ್ನು ಹಾಸ್ಕೊಂಡು ನಮಾಜ್ ಮಾಡಬಹುದು. ಮಸೀದಿ ಶುದ್ಧವಾಗಿರುವಂತ ಜಾಗ, ಪ್ರಾರ್ಥನಾ ಸ್ಥಳದಲ್ಲೇ ನಮಾಜ್ ಮಾಡಬೇಕು. ಸ್ಮಶಾನ, ಶೌಚಾಲಯ, ಪ್ರಾಣಿಗಳನ್ನ ಕಟ್ಟಿ ಹಾಕುವ ಸ್ಥಳ, ಇಂಥ ಜಾಗಗಳೆಲ್ಲ ನಮಾಜ್ ಮಾಡಬಾರ್ದು. ರಸ್ತೆ, ಧೂಳು, ಗಲೀಜು, ರಸ್ತೆ ಪಕ್ಕದಲ್ಲೇ ಚರಂಡಿ ನೀರು ಹರಿತಾ ಇರುತ್ತೆ, ಅಂತ ಜಾಗದಲ್ಲಿ ನಡು ರಸ್ತೆಯಲ್ಲಿ ಬಂದು ನಮಾಜ್ ಮಾಡಿದ್ರೆ ಯಾರದನ್ನು ಒಪ್ತಾರೆ? ಹಾಗಾಗಿ ಹೇಳ್ತಾ ಇರುವಂಥದ್ದು, ಸಂಖ್ಯೆ ಜಾಸ್ತಿ ಆಯ್ತಾ, ಮಸೀದಿಗಳಲ್ಲೇ ಪಾಳಿ ಆಧಾರದ ಮೇಲೆ ಮಾಡ್ಬೋದು. ಮೊದಲು ಒಂದು 100 ಜನಕ್ಕೆ ಅವಕಾಶ ಮಾಡಿಕೊಡಿ, ಅದಾದ್ಮೇಲೆ ಇನ್ನೊಂದು 100 ಜನಕ್ಕೆ ಅವಕಾಶ ಮಾಡಿಕೊಡಿ. ಅಥವಾ ಅದಕ್ಕೋಸ್ಕರ ನಮಾಜ್ ಮಾಡಕ್ಕೆ ಅಂತಲೇ ಈದ್ಗಾ ಮೈದಾನಗಳಿವೆ, ಈದ್ಗಾ ಮೈದಾನಗಳಲ್ಲಿ ಅವಕಾಶ ಮಾಡಿಕೊಡಿ. ಇದಕ್ಕೆ ಯಾರ್ದು ಅಡ್ಡಿ ಇಲ್ಲ. 5 ಸರಿಯಲ್ಲ, ನಿಮ್ಗೆ ಎಷ್ಟು ಟೈಮ್ ಬೇಕಾದ್ರೂ ಇಷ್ಟೇ ಬಂದಷ್ಟು ಸಂದರ್ಭ ಭಗವಂತನ ಪ್ರಾರ್ಥನೆ ಮಾಡೋದಕ್ಕೆ ಯಾರು ಅಡ್ಡಿ ಮಾಡೋದಿಲ್ಲ. ಆದ್ರೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ರೆ, ಸಂಚಾರಕ್ಕೆ ಅಡ್ಡಿ ಮಾಡಿದ್ರೆ ಅದಕ್ಕೆ ಮಾತ್ರ ಆಕ್ಷೇಪ ಇರೋದು. ಹಾಗಾಗಿ 2019 ನಿಷೇಧ ಮಾಡಿದಂತಹ ನಿಷೇಧವನ್ನ ಈಗ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ಮೀರತ್ನಲ್ಲಿ ಈ ರೀತಿ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತ ಸುಮಾರು 2,000 ಜನರ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದಂತ ಘಟನೆಗಳು ಕೂಡ ನಡೆದಿವೆ. ಹಾಗಾಗಿನೇ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಈಗ ಸ್ಪಷ್ಟವಾಗಿ ರಸ್ತೆಗಳಲ್ಲಿ ನಮಾಜ್ ಮಾಡೋದನ್ನ ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕಾನೂನನ್ನ ಜಾರಿಗೆ ತರಕ್ಕೆ ಹೊರಟಿದ್ದಾರೆ. ಕುಸ್ಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.